ಗೂಂಡಾಗಳು ನೀವು ಕಲಿಬೇಕು. ಪಕ್ಕದ ರಾಜ್ಯವಾಗಿಟ್ಕೊಂಡು, ನನಗೆ ಗೊತ್ತಿದೆ, ನನಗೆ ಅರಿವಿದೆ, ಅಲ್ಲಿ ಕನ್ನಡಿಗರು ಇದ್ದಾರೆ. ಆಗತ್ತ ಇಲ್ಲಿ ಕನ್ನಡ ಮಾತಾಡಿದವ್ರ ಮೇಲೆ ಗುಂಡಾಗಿರಿ ಮಾಡೋದು, ಅಲ್ಲೇ ಮಾಡೋದು, ದಬ್ಬಳಿಕೆ ಮಾಡೋದು ಅನ್ನೋದಾದ್ರೆ ನೀವ್ಯಾರು ಕರ್ನಾಟಕದಲ್ಲಿ ಇರಬಾರ್ದು. ಇವತ್ತೇ ಗಂಟು ಮುಟ್ಟ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೊರಟ್ಬಿಡಿ. ಇಲ್ಲಿ ಬದುಕ್ಬೇಕು ಅನ್ನೋದಾದ್ರೆ ಕನ್ನಡ ಮಾತಾಡೇ ಬದುಕ್ಬೇಕು, ಕನ್ನಡಿಗರಾಗೇ ಬದುಕ್ಬೇಕು ಹೊರತು ನಿಮ್ ಭಾಷೆ ನಿಮ್ ಸಂಸ್ಕೃತಿ ಅದು ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು, ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬೇರುಗಳನ್ನೆಲ್ಲ ಕಟ್ ಮಾಡಿದ್ದೀವಿ. 7 ಜನ ಶಾಸಕರು ಗೆದ್ದು ಬರ್ತಿದ್ರು, ಇವತ್ತು ಒಬ್ಬ MES ಶಾಸಕ ಇಲ್ಲ. ನಿಮಗೆ ಇನ್ನೂ ಬುದ್ಧಿ ಬಂದಿಲ್ವಾ? ನಿಮಗೂ ಇನ್ನೂ ಯಾಕೆ ಬುದ್ಧಿ ಬಂದಿಲ್ಲ? ಕರ್ನಾಟಕದ ಒಳಗಡೆ ಈ ತರದ ದೌರ್ಜನ್ಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹಿಸಿಲ್ಲ, ಮುಂದೂ ಸಹಿಸಲ್ಲ. ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು 100 ಜನ ಮರಾಠಿ ಗುಂಡುಗಳನ್ನ ಹೊಡೆದಾಕೋದು ನಮಗೆ ಗೊತ್ತಿದೆ, ಹೊಡಿತೀವಿ ಬೇಕಾದ್ರೆ. ಅದಕ್ಕಾಗೆ ಬಂದಿದ್ದೀವಿ. ಈ ತರ ದೌರ್ಜನ್ಯವನ್ನ ನಿಲ್ಲಿಸಿ, ಇಲ್ಲದೆ ಹೋದ್ರೆ ಇಡೀ ಬೆಳಗಾವಿಲಿ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ. ಇದನ್ನು ಬೆಳಗಾವಿಯಲ್ಲಿ ಮರಾಠಿ MES ಮಹಾಗುಂಡಗಳ ದಬ್ಬಾಳಿಕೆ ದೌರ್ಜನ್ಯವನ್ನ ನಾನು ಗಮನಿಸಿದ್ದೀನಿ. ಅದಕ್ಕಾಗಿ ಬೆಳಗಾವಿಯ ನೆಲದಲ್ಲೇ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೀನಿ. ಇವತ್ತು ಇವರ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಂದು ಅಂತ್ಯ ಆಗಬೇಕು. ಕರ್ನಾಟಕದ ಬಸ್ಗಳ ಮೇಲೆ ಬಸ್ಗಳನ್ನು ಒಡೆದಾಕುವಂಥದ್ದು, ಕರ್ನಾಟಕದ ಬಸ್ಗಳ ಮೇಲೆ ಮಸಿ ಬಳಿಯುವಂಥದ್ದು, ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವಂಥದ್ದು, ಇಂಥ ಪ್ರವೃತ್ತಿ ನಾನು 26-27 ವರ್ಷದಿಂದಲೂ ನೋಡ್ಕೊಂಡು ಬಂದಿದ್ದೀನಿ. ಬೆಳಗಾವಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಜನ್ಮಭೂಮಿ. ಇಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ. ಇಲ್ಲಿ ಯಾರಾದ್ರೂ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ, ಕರ್ನಾಟಕ ಬಂದಿದ್ರೆ, ಅವರು ಮಾಲೀಕರಲ್ಲ. ಈ ನೆಲದ ಮಾಲೀಕರು ಕನ್ನಡಿಗರು.